ಬೀದರ್ ಇತಿಹಾಸ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡುತ್ತಿರುವುದು ಬೀದರ್ ಇತಿಹಾಸ ನ್ಯೂಸ್ ಚಾನಲ್. ದಿಲ್ಲಿ ಚಲೋ ಮಹಬೂದಿ ಮುಕ್ತಿ ಆಂದೋಲನ ಕಾರ್ಯಕ್ರಮದ ಅಂಗವಾಗಿ ವಾಲ್ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿವಕುಮಾರ್ ತುಂಗ, ಕನ್ನಡ ಪರ ಹೋರಾಟಗಾರರು ಉಪಸ್ಥಿತರಿದ್ದರು ಹಾಗೂ ಸಾರ್ವಜನಿಕರಿಂದ ಏನು ಸಾವಿರಾರು ಸಂಖ್ಯೆಯಲ್ಲಿ ಏನು ದಿಲ್ಲಿಗೆ ಹೋಗ್ತಾ ಇದ್ದೇವೆ. ಕಪಿಲ್ ಗೋಡ್ಬಳೆ ಮತ್ತು ಸುರೇಶ್ ಜೋಜಾಳ್ಕರ್ ಇವರು ಮತ್ತು ನಮ್ಮ ರಾಜ್ಕುಮಾರ್ ಮೂಲ್ಭಾರತಿ ಇವರ ನೇತೃತ್ವದಲ್ಲಿ, ಯಾಕಂತಂದರೆ ಅಶೋಕ್ ಸಾಮ್ರಾಟ್ ಅವರು ನಿರ್ಮಿಸಿರುವ ಸಾವಿರದಲ್ಲಿ ಏನು ನಿರ್ಮಿಸಿರುವ ನಮ್ಮ ಭಾರತ ದೇಶದಲ್ಲಿ ಮಂದಿರಗಳನ್ನು ಇವತ್ತು ಬೌದ್ಧ ಮಂದಿರಗಳಾಗಿರ್ತವೆ. ಆ ಬೌದ್ಧ ಮಂದಿರಗಳನ್ನು ಎಲ್ಲ ಏನದ ಅಂತಂದರೆ ಕೆಲವು ಬ್ರಾಹ್ಮಣವಾದಿಗಳನ್ನು ಅವರು ಮುಟ್ಟಿದಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂತಂದರೆ ಅದು ಕೆದರಿ ನೋಡಿದಾಗ, ಒಳಗೆ ಮಂದಿರದಾಗ ಹೋಗಿ ನೋಡಿದಾಗ ಪ್ರತಿಯೊಂದು ಮಂದಿರದಲ್ಲಿ ನಮ್ಮ ಬುದ್ಧರದು ಮೂರ್ತಿನೇ ಕಂಡು ಬರ್ತದೆ. ಅದಕ್ಕೆ ಬೇರೆ ಬೇರೆ ರೂಪ ಕೊಟ್ಟು ಅದಕ್ಕೇನು ಬೇರೆ ಬೇರೆ ದೇವರಂತ ಹೆಸರಿಟ್ಟು ಏನು ಪೂಜೆ ಪುನಸ್ಕಾರ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಸಂಪಾದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬೌದ್ಧ ಭಿಕ್ಕುಗಳ ಮೇಲೆ ಆಗಲಿ, ನಮ್ಮ ಬೌದ್ಧ ಅನುಯಾಯಿಗಳೇ ಆಗಲಿ, ಅಭಿಮಾನಿಗಳಾಗಲಿ ಭಾಳ ದೊಡ್ಡ ಒಂದು ಪರಿಮಾಣ ಬಿದ್ದಿದೆ. ಹಾಗಾಗಿ ನಮ್ಮ ಶಕ್ತಿ ಪ್ರದರ್ಶನ ಕೇಂದ್ರ ಸರ್ಕಾರಕ್ಕೆ ತೋರಿಸಿ ಮತ್ತು ನಮ್ಮ ಬೌದ್ಧ ವಿಹಾರಗಳನ್ನು ಏನು ಪುರಾತನ ಕಾಲದಲ್ಲಿ ಅಶೋಕ್ ಸಾಮ್ರಾಟ್ ಅವರು ನಿರ್ಮಿಸಿರ್ತಾರ ಅದು ಪುನರ್ ಮತ್ತೆ ನಮಗೆ ಬಿಟ್ಟು ಕೊಡಬೇಕು. ಯಾಕಂತಂದರೆ ಈಗ ಅವು ಹೆಸರು ತಗೊಂಡು ಹೇಳಿದ್ರೆ ಭಾಳ ದೊಡ್ಡ ದೊಡ್ಡ ದೇವಸ್ಥಾನ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಆದಷ್ಟು ಬೇಗ ನಮ್ಮ ಮಂದಿರ ನಮಗೆ ಬೌದ್ಧ ಮಂದಿರ ಕೊಡಬೇಕಂತಂದು ಈ ಆಂದೋಲನವನ್ನು ಹಾಕಿಕೊಂಡಿದ್ದೇವೆ. ನಾವು ಸಾವಿರಾರು ಸಂಖ್ಯೆಯಲ್ಲಿ ದಿಲ್ಲಿಗೆ ಹೋಗ್ಲಿಕ್ಕೆ ನಾವೆಲ್ಲ ರೆಡಿ ಇದ್ದೇವೆ. ನನ್ನ ಹೆಸರು